ನಮಸ್ಕಾರ ವೀಕ್ಷಕರೇ. SC/ST ಸಮುದಾಯಕ್ಕೆ ಸಂಬಂಧಪಟ್ಟ PTCL ಆ್ಯಕ್ಟ್ಗೆ ಬರುವಂಥ ಜಮೀನುಗಳ ಬಗ್ಗೆ ತುಂಬ ಗೊಂದಲಗಳನ್ನ ಉಂಟು ಮಾಡ್ಕೋತಾ ಇದ್ದಾರೆ. ಎಷ್ಟೇ ಬಾರಿ ಇದರ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ರೂ ಕೂಡ ಕೆಲವೊಂದು ಗೊಂದಲಗಳು ಉಂಟಾಗ್ತಾ ಇರುತ್ತೆ. ಯಾವುದು PTCL ಆ್ಯಕ್ಟ್ನ ಕೆಳಗೆ ಬರುತ್ತೆ, ಯಾವ ಜಮೀನುಗಳು ಬರೋದಿಲ್ಲ ಅನ್ನೋ ಗೊಂದಲದಲ್ಲಿರ್ತೀರಾ. ನೀವು ಯಾವುದನ್ನು ಕೂಡ ವಿಡಿಯೋಗಳನ್ನ ನೋಡಿದ ಮಾತ್ರಕ್ಕೆ ಎಲ್ಲ ಜಮೀನುಗಳು ಒಂದೇ ಅಂತ ಹೇಳಿ ಜಾಗಗಳನ್ನ ಖರೀದಿ ಮಾಡಬೇಡಿ. ನಿಮ್ಮ ಹತ್ತಿರದ ವಕೀಲರ ಬಳಿ ಹೋಗಿ ಆ ಒಂದು ದಾಖಲಾತಿಗಳನ್ನ ತೋರಿಸಿದ್ರೆ ಅವರು ಖಂಡಿತವಾಗಿ ನಿಮಗೆ ಉಪಯುಕ್ತ ಮಾಹಿತಿಯನ್ನು ನೀಡ್ತಾರೆ. ವಿಡಿಯೋದಲ್ಲಿ ಹೇಳುವಂಥದ್ದು ಸಾಮಾನ್ಯ ವಿಚಾರಗಳು, ಸಾಮಾನ್ಯವಾಗಿ ತಿಳ್ಕೊಬೇಕಾದಂಥ ವಿಚಾರಗಳು. ಇದನ್ನೇ ತಿಳ್ಕೊಂಡು ನೀವೇ ಓನಾಗಿ ಯಾವುದೇ ಒಂದು ಡಿಸಿಷನ್ಗಳನ್ನ ತೆಗೆದುಕೋಬೇಡಿ. ಯಾವುದೇ ಒಂದು ಆಸ್ತಿಯನ್ನು ಖರೀದಿ ಮಾಡುವಾಗ ಲೀಗಲ್ ಒಪಿನಿಯನ್ ತಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ನೀವು ಹತ್ತಿರದ ವಕೀಲರ ಬಳಿ ಹೋಗಿ ಅದರ ಸಂಬಂಧಪಟ್ಟ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿಸಿ ನಂತರನೇ ನೀವೊಂದು ಆಸ್ತಿಯನ್ನು ಖರೀದಿ ಮಾಡಿ. ಇತ್ತೀಚೆಗೆ 2023ರಲ್ಲಿ ಒಂದು ತಿದ್ದುಪಡಿಯನ್ನು ಮಾಡಲಾಗಿದೆ. BTCL ಆ್ಯಕ್ಟ್ನಲ್ಲಿ ಯಾವೆಲ್ಲ ಭೂಮಿಗಳು ಮಂಜೂರಾಗಿತ್ತು ಅದನ್ನು ಯಾವುದೇ ಒಂದು ವರ್ಷಗಳ ಅಂತರವಿಲ್ಲದೆ, ಅಂದರೆ ಎಷ್ಟೇ ವರ್ಷಗಳಾಗಿದ್ರೂ ಪರಭಾರೆ ಮಾಡಿ ಅದನ್ನು ಮತ್ತೆ ಹಕ್ಕುವನ್ನು ಮರುಸ್ಥಾಪನೆ ಮಾಡ್ಕೋಬೋದು, ಅಂದರೆ ಆ ಜಮೀನನ್ನು ಹಿಂದಕ್ಕೆ ಪಡಿಬೋದು ಅಂತೇಳಿ ಒಂದು ತಿದ್ದುಪಡಿಯನ್ನು ಮಾಡಲಾಯಿತು. ಈ ತಿದ್ದುಪಡಿ ಆದ ನಂತರ ಕೋರ್ಟ್ಗಳಲ್ಲಿ ಕೇಸ್ಗಳು ಹೆಚ್ಚಾಗ್ತಾ ಹೋದ್ವು. ಯಾವೆಲ್ಲ ಒಂದು ಆಸ್ತಿಗಳು PTCLನ ಅಡಿಯಲ್ಲಿ ಬಂದು ಮಾರಾಟ ಆಗಿತ್ತೋ ಆ ಒಂದು ಮೂಲ ಮಾಲೀಕರ ವಾರಸುದಾರರು ಈ ಒಂದು ಆಸ್ತಿಯ ಮರುಸ್ಥಾಪನೆಗಾಗಿ ಕೋರ್ಟ್ಗಳಲ್ಲಿ ಕೇಸ್ಗಳನ್ನ ದಾಖಲು ಮಾಡ್ತಾ ಬಂದರು. ಅದು ಆಲ್ರೆಡಿ 4ರಿಂದ 5 ಕೈಗಳು ಬದಲಾವಣೆ ಆಗಿದ್ರು ಕೂಡ ಈಗ ಪ್ರೆಸೆಂಟ್ ಯಾರಿರ್ತಾರೋ ಅವ್ರಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಆಸ್ತಿ PTCL ಕೆಳಗೆ ಬರುತ್ತೆ, ಯಾವ್ದು ಬರಲ್ಲ ಅಂತ ತಿಳಿದೇ ಕೂಡ ಎಷ್ಟೋ ಜನ ಕೇಸ್ಗಳನ್ನ ದಾಖಲು ಮಾಡಿ ತಮ್ಮ ಹಣವನ್ನು ಕೂಡ ಕಳ್ಕೊತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಆಸ್ತಿ PTCLನ ಕೆಳಗೆ ಬರುತ್ತೆ ಬರಲ್ಲ ಅನ್ನೋದಕ್ಕೆ ಈಗಾಗಲೇ ಯಾವೆಲ್ಲ ಆಸ್ತಿ ಬರುತ್ತೆ ಅನ್ನೋದು ವಿಚಾರವಾಗಿ ತುಂಬ ವಿಡಿಯೋಗಳಿದೆ, ನಮ್ಮ ಚಾನಲಲ್ಲಿ ನೋಡ್ಬೋದು. ಯಾವೆಲ್ಲ ಆಸ್ತಿ PTCL ಕೆಳಗೆ ಬರೋದಿಲ್ಲ ಅನ್ನೋದಕ್ಕೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಯಾವುದೇ ಒಂದು ಆಸ್ತಿ ಸರ್ಕಾರದಿಂದ ಬಂದಿದ್ರೆ ಮಾತ್ರ ಅದು PTCL ಕೆಳಗೆ ಬರುತ್ತೆ. ಸರ್ಕಾರದಿಂದ ಯಾವುದೇ ಒಂದು ಆಸ್ತಿ ಬಂದಿಲ್ಲ ಅಂದರೆ ಅದು PTCLನ ಕೆಳಗಡೆ ಬರೋದಿಲ್ಲ. ಪ್ರತಿಯೊಂದು ಭೂಮಿ ಕೂಡ ಸರ್ಕಾರದ್ದೇ ಆಗಿದ್ರೂ ಕೂಡ ಕೆಲವೊಂದು ಹಕ್ಕುಗಳನ್ನು ಯಾವ ರೀತಿಯಾಗಿ ಹಕ್ಕನ್ನು ಒಂದು ಅನುಭೋಗದಾರರು ಪಡ್ಕೊಂಡಿರ್ತಾರೆ ಅದ್ರ ಮೇಲೆ ಅದು ಡಿಸೈಡ್ ಆಗುವಂಥದ್ದು. ಯಾವ ಆಸ್ತಿ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿರೋದಿಲ್ಲ ಅದು PTCLನ ಆ್ಯಕ್ಟ್ನ ಕೆಳಗಡೆ ಬರೋದಿಲ್ಲ. ಅದೇ ರೀತಿ SC/ST ಅವರ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು ಅಥವಾ ಅವರ ಸ್ವಯಾರ್ಜಿತ ಆಸ್ತಿಗಳಾಗಿರ್ಬೋದು, ಅದು ಕೂಡ ಯಾವುದೇ ಕಾರಣಕ್ಕೂ SC/ST ಅವರ ಆಸ್ತಿಗಳು PTCLನ ಕೆಳಗೆ ಬರೋದಿಲ್ಲ. ಅಂದರೆ ಅದು ಅವರು ವಂಶ ಪಾರಂಪರ್ಯವಾಗಿ ಬಳಸ್ತಾ ಇರೋವಂಥ ಆಸ್ತಿ ಅಥವಾ ಅವರು ಸ್ವಂತ ದುಡಿಮೆಯಿಂದ ತೆಗೆದುಕೊಂಡಂಥ ಆಸ್ತಿ ಎರಡೂ ಕೂಡ PTCL ಆ್ಯಕ್ಟ್ನ ಕೆಳಗೆ ಬರೋದಿಲ್ಲ. ಅಷ್ಟೇ ಅಲ್ಲದೆ 1979ಕ್ಕಿಂತ ಮೊದಲೇ ಈ ಒಂದು ಗ್ರ್ಯಾಂಟ್ ಆಸ್ತಿ ನಿಬಂಧನೆಗಳನ್ನ ಮುಗಿಸಿ ಮಾರಾಟ ಆಗಿದ್ರೆ, ಅಂದರೆ 10 ವರ್ಷ 15 ವರ್ಷ 20 ವರ್ಷ ಏನು ನಿಬಂಧನೆ ಇರ್ತಾ ಇತ್ತು, ಈ ನಿಬಂಧನೆಗಳೆಲ್ಲ ಮುಗಿದು ಈ PTCL ಆ್ಯಕ್ಟ್ ಬಂದಿದ್ದು 1979. ಅದಕ್ಕಿಂತ ಮುಂಚೆನೇ ಈ ಒಂದು ಆಸ್ತಿ ಪರಭಾರೆ ಆಗೋಗಿದ್ರೆ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು PTCL ಆ್ಯಕ್ಟ್ನ ಕೆಳಗೆ ಕೇಳಲಿಕ್ಕೆ ಬರೋದಿಲ್ಲ. ಅದೇ ರೀತಿ ಇನಾಮ್ ಆಸ್ತಿಗಳು PTCL ಆ್ಯಕ್ಟ್ನ ಕೆಳಗೆ ಬರೋದಿಲ್ಲ. ಅಂದರೆ ಇದು SC/ST ಅವ್ರಿಗೆ ಮಾತ್ರ ಗ್ರ್ಯಾಂಟ್ ಆಗಿರೋದಿಲ್ಲ, ಎಲ್ಲ ಒಂದು ಕ್ಯಾಸ್ಟ್ ಅವ್ರಿಗೂ ಕೂಡ ಇನಾಮ್ ಆಸ್ತಿಗಳು, ಅಂದರೆ ಈ ಇನಾಮ್ ರದ್ದತಿ ಆ್ಯಕ್ಟ್ ಏನಿದೆ ಇದರ ಅಡಿಯಲ್ಲಿ ಕೆಲವೊಂದು ಆಸ್ತಿಗಳನ್ನ ಕೊಡಲಾಯಿತು. ಅಂದರೆ ದಾನ ರೂಪದಲ್ಲಿ ಈ ಆಸ್ತಿಗಳು PTCL ಆ್ಯಕ್ಟ್ನ ಕೆಳಗೆ ಬರೋದಿಲ್ಲ. ಅದೇ ರೀತಿ ಸರ್ಕಾರದ ಬಹಿರಂಗ ಹರಾಜು ಅಥವಾ ಸರ್ಕಾರದ ಕಿಮ್ಮತ್ತಿಗೆ ಕೊಂಡುಕೊಂಡಂತಹ ದರಖಾಸ್ತಲ್ಲದ ಭೂಮಿಗಳು ಕೂಡ PTCL ಆ್ಯಕ್ಟ್ನ ಕೆಳಗೆ ಬರೋದಿಲ್ಲ. 1961ರ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮದಿಂದ ಹಿಡುವಳಿ ಮಾಡುತ್ತಿದ್ದಂಥವರಿಗೆ ನೀಡಿದಂಥ ಹಕ್ಕುಪತ್ರದ ಆಸ್ತಿಗಳು ಕೂಡ ಈ ಒಂದು PTCL ಆ್ಯಕ್ಟ್ನ ಕೆಳಗೆ ಬರೋದಿಲ್ಲ. ಅಂದರೆ ಇವರು ಆಲ್ರೆಡಿ ಒಂದು ಹಿಡುವಳಿದಾರರಾಗಿರ್ತಾರೆ, ಅನುಭೋಗದಲ್ಲಿರ್ತಾರೆ. ಇಂಥವರು ಯಾವುದೇ ಹಕ್ಕುಪತ್ರಗಳನ್ನ ಇರೋದಿಲ್ಲ ಅವರ ಹೆಸರಲ್ಲಿ. ಈ ಒಂದು ಭೂ ಸುಧಾರಣಾ ಕಾಯ್ದೆ ಏನು ಬಂತು ಇದರ ನಂತರ ಇವರಿಗೆ ಹಕ್ಕುಪತ್ರಗಳನ್ನ ನೀಡಲಾಗುತ್ತೆ. ಈ ಜಮೀನುಗಳು ಯಾವುದೇ ಕಾರಣಕ್ಕೂ ಕೂಡ PTCL ಆ್ಯಕ್ಟ್ನ ಕೆಳಗೆ ಬರೋದಿಲ್ಲ. ಇದೊಂದು ಅಡ್ವರ್ಸ್ ಪೊಸಿಷನ್ನ ರೀತಿಯಲ್ಲಿ ಅವರು ಪಡ್ಕೊಂಡಿರ್ತಾರೆ, ಆದ್ದರಿಂದ ಇದು PTCL ಆ್ಯಕ್ಟ್ನ ಕೆಳಗೆ ಬರೋದಿಲ್ಲ. ಅದೇ ರೀತಿ SC/ST ಜಮೀನನ್ನು ಸರ್ಕಾರದ ಉದ್ದೇಶಕ್ಕೆ ತೆಗೆದುಕೊಂಡು ಬದಲಿ ಆಸ್ತಿಯನ್ನು ನೀಡಿದಾಗ ಅದು ಕೂಡ ಒಂದು PTCL ಆ್ಯಕ್ಟ್ನ ಕೆಳಗೆ ಬರೋದಿಲ್ಲ. ಸರ್ಕಾರದ ಯಾವುದೇ ಒಂದು ಯೋಜನೆಗಳಿಗೆ ಅಥವಾ ಯಾವುದೇ ಒಂದು ಉಪಯೋಗಕ್ಕಾಗಿ ಸರ್ಕಾರ ಈ ಒಂದು SC/ST ಅವರ ಜಮೀನುಗಳನ್ನು ತೆಗೆದುಕೊಂಡು ಅವ್ರಿಗೆ ಬದಲಿಯಾಗಿ ಬೇರೆ ಕಡೆ ಜಮೀನನ್ನು ಕೊಟ್ಟಾಗ ಅದು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು PTCL ಆ್ಯಕ್ಟ್ನ ಕೆಳಗೆ ಬರೋದಿಲ್ಲ. ಬ್ಯಾಂಕಿನಲ್ಲಿ ಅಡವಿಟ್ಟ SC/ST ಆಸ್ತಿಯನ್ನು ಹರಾಜು ಮೂಲಕ ತೆಗೆದುಕೊಂಡಾಗ ಈ ಒಂದು PTCL ಆ್ಯಕ್ಟ್ನ ಕೆಳಗೆ ಬರೋದಿಲ್ಲ. ಈ ಒಂದು ಗ್ರ್ಯಾಂಟ್ ಆದಂಥ ಆಸ್ತಿನ ಬ್ಯಾಂಕ್ನಲ್ಲಿ ಅಡಮಾನ ಇಟ್ಟು ಲೋನನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈ ಲೋನ್ ಕಟ್ಟದೇ ಇರೋವಂಥ ಸಂದರ್ಭದಲ್ಲಿ ಅಂಥ ಆಸ್ತಿಗಳನ್ನ ಹರಾಜು ಹಾಕಲಾಗುತ್ತೆ. ಅದು ಹರಾಜು ಹಾಕಲಿಕ್ಕೆ ಬ್ಯಾಂಕ್ಗೆ ಅಧಿಕಾರ ಇರುತ್ತೆ. ಈ ಹರಾಜಲ್ಲಿ ಯಾರಾದರೂ ಈ ಆಸ್ತಿಗಳನ್ನ ಕೊಂಡುಕೊಂಡಾಗ ಅದು PTCL ಆ್ಯಕ್ಟ್ನ ಕೆಳಗೆ ಬರೋದಿಲ್ಲ. ಅದು SC/ST ಆಸ್ತಿ PTCLನ ಅಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಗ್ರ್ಯಾಂಟ್ ಜಮೀನು DC ಕನ್ವರ್ಷನ್ ಆಗಿದ್ರೆ PTCL ಆ್ಯಕ್ಟ್ನ ಕೆಳಗೆ ಬರೋದಿಲ್ಲ. ಈ ಒಂದು ಗ್ರ್ಯಾಂಟ್ ಜಮೀನಿನ ಮೂಲ ಉದ್ದೇಶ ಸಾಗುವಳಿ ಮಾಡುವಂಥದ್ದು. ಈ DC ಕನ್ವರ್ಷನ್ ಆಗೋದ್ರಿಂದ ಈ ಮೂಲ ಉದ್ದೇಶ ಏನಿರುತ್ತೆ ಅದು ಬದಲಾವಣೆ ಆಗುತ್ತೆ, ಅದು ಮೂಲ ಸ್ವರೂಪನ ಕಳ್ಕೊಳ್ಳುತ್ತೆ. ಅದರಿಂದ ಈ ಒಂದು ಕನ್ವರ್ಷನ್ ಅಂತ ಜಾಗವನ್ನು PTCLನ ಆ್ಯಕ್ಟ್ನ ಕೆಳಗೆ ಕೇಳಲಿಕ್ಕೆ ಬರೋದಿಲ್ಲ.
ಈ ಒಂದು ಗ್ರ್ಯಾಂಡ್ ಜಮೀನುಗಳನ್ನು ಅವಧಿಗೂ ಮುನ್ನ ಸೇಲ್ ಪರ್ಮಿಷನನ್ನು ತೆಗೆದುಕೊಂಡು ಅಂದರೆ DC ಅವರಿಂದ ಸೇಲ್ ಪರ್ಮಿಷನನ್ನು ತೆಗೆದುಕೊಂಡು ಮಾರಾಟ ಮಾಡಿದರೆ ಅಂಥ ಆಸ್ತಿಯನ್ನು ಕೂಡ PTCLನ ಕೆಳಗೆ ಕೇಳಲಿಕ್ಕೆ ಬರೋದಿಲ್ಲ. ಯಾವುದೋ ಒಂದು ಪ್ರಮುಖವಾದ ಕಾರಣ ಇರುತ್ತೆ, ಅಂಥ ಕಾರಣಗಳನ್ನು ಕೊಟ್ಟು ಬದಲಿ ಆಸ್ತಿಗಳನ್ನ ತೆಗೆದುಕೊಳ್ಳೋಕ್ಕಿರ್ಬೋದು, ವಿದ್ಯಾಭ್ಯಾಸಕ್ಕಿರ್ಬೋದು ಅಥವಾ ಮದುವೆಗಳಿಗಿರ್ಬೋದು, ಸೂಕ್ತ ಕಾರಣಗಳನ್ನು ಕೊಟ್ಟು DC ಅವರಿಂದ ಸೇಲ್ ಪರ್ಮಿಷನನ್ನು ತೆಗೆದುಕೊಂಡು ಈ ಒಂದು ಆಸ್ತಿಗಳನ್ನು ಮಾರಾಟ ಮಾಡಿದರೆ ಮತ್ತೆ ಒಂದು ಆಸ್ತಿಗಳನ್ನ ಕೇಳಲಿಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಒಂದು ಜಡ್ಜ್ಮೆಂಟ್ ಕೂಡ ಮಾಡಲಾಗಿದೆ. ಕೆಲವೊಬ್ರು ಏನು ಮಾಡ್ತಾಯಿದ್ರು, ಒಂದ್ಸಲ PTCL ಆ್ಯಕ್ಟ್ ಕೆಳಗೆ ಬಂದಂಥ ಈ ಜಾಗಗಳನ್ನ ಮಾರಾಟ ಮಾಡೋದು, ಕೇಸ್ ಹಾಕೋದು, ಮತ್ತೆ ಅದನ್ನು ಹಿಂದಕ್ಕೆ ಪಡೆಯೋದು, ನಂತರ ಅದನ್ನು ಮತ್ತೊಬ್ಬರಿಗೆ ಮಾರಾಟ ಮಾಡೋದು, ಮತ್ತೆ ಕೇಸ್ ಹಾಕೋದು, ಈ ರೀತಿಯಾಗಿ ಮಾಡ್ತಾಯಿದ್ರು. ಇದನ್ನು ತಡೆಯೋದಕ್ಕೋಸ್ಕರ ಇತ್ತೀಚೆಗೆ ಒಂದು ಜಡ್ಜ್ಮೆಂಟನ್ನು ಕೊಡಲಾಗಿದೆ. PTCLನ ಅಡಿಯಲ್ಲಿ ಒಂದು ಸಾರಿ ಹಿಂದಕ್ಕೆ ಪಡೆದಂಥ ಆಸ್ತಿಗಳನ್ನ ಮತ್ತೆ ಮಾರಾಟ ಮಾಡಿದ್ಮೇಲೆ ಅದು ಯಾವುದೇ ಕಾರಣಕ್ಕೂ PTCLನ ಅಡಿಯಲ್ಲಿ ಹಿಂದಕ್ಕೆ ಪಡೆಯೋದಕ್ಕೆ ಬರೋದಿಲ್ಲ ಅಂತೇಳಿ ಇತ್ತೀಚೆಗೆ ಜಡ್ಜ್ಮೆಂಟ್ ಕೂಡ ಮಾಡಲಾಗಿದೆ. ಈ ರೀತಿಯಾಗಿ ಎಲ್ಲ ಆಸ್ತಿಗಳು ಕೂಡ PTCL ಅಂಡರಲ್ಲಿ ಬರೋದಿಲ್ಲ. ಇದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.